ಕ್ಷುಲ್ಲಕ ಕಾರಣವೊಂದಕ್ಕೆ ಹೋಟೆಲ್ ಸೆಕ್ಯೂರಿಟಿ ಮತ್ತೆ ಸಿಬ್ಬಂದಿಗೆ ಹಲ್ಲೆಯನ್ನ ಮಾಡಲಾಗಿದೆ. ಬಳ್ಳಾರಿ ನಗರದ ಪಿಸ್ತಾ ಹೌಸ್ ಹೋಟೆಲ್ನಲ್ಲಿ ಇಂಥ ಒಂದು ಘಟನೆ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ನಡೆದಿರುವಂತಹ ಹಲ್ಲೆ ಇದು. ಹೋಟೆಲ್ ಸೆಕ್ಯೂರಿಟಿ ಮತ್ತೆ ಅಲ್ಲಿದ್ದಂತ ಸಿಬ್ಬಂದಿಗಳ ಮೇಲೆ ಬಳ್ಳಾರಿ ನಗರದ ಪಿಸ್ತಾ ಹೌಸ್ ಅನ್ನುವಂತ ಹೋಟೆಲ್ನಲ್ಲಿ ಇಂಥ ಒಂದು ಘಟನೆ ನಡೆದಿದೆ. ಪುಂಡ ಯುವಕರ ಗುಂಪು ಮನಸಾ ಇಚ್ಛೆ ಹಲ್ಲೆಯನ್ನ ಮಾಡಿರುವಂತದ್ದು ಸೆಕ್ಯೂರಿಟಿ ಮತ್ತೆ ಸಿಬ್ಬಂದಿಗೆ ತಡರಾತ್ರಿ 11:20 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಇನ್ನು ರಾತ್ರಿ 10:30ಕ್ಕೆ ಊಟ ಪಾರ್ಸಲ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಸಹೀರ್ ಅನ್ನುವಂಥವ್ರು ಹೇಳಿರ್ತಾರೆ. ಪಾರ್ಸಲ್ ಕೊಡೋದು ತಡವಾಯಿತು ಅಂತ ಸಿಬ್ಬಂದಿ ಜೊತೆ ವಾಗ್ವಾದಕ್ಕಿಳಿದಿರುವಂಥದ್ದು. ಪುಂಡರ ಗ್ಯಾಂಗ್ ವಾಗ್ವಾದ ತಡೆಯೋಕೆ ಬಂದಿದ್ದಂತ ಸೆಕ್ಯೂರಿಟಿ ಗಾರ್ಡ್ ಮಲ್ಲಿಕಾರ್ಜುನ್ ಅವರು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಏಕಾಏಕಿಯಾಗಿ ಯುವಕರ ಗುಂಪು ಹಲ್ಲೆಯನ್ನ ನಡೆಸುವಂಥದ್ದು. ಇನ್ನು ಈ ದೃಶ್ಯ ನಾವು ನೋಡ್ತಾ ಇದ್ದೀವಿ, ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮೆಹಬೂಬ್ ಸೇರಿ 6 ಜನರ ಮೇಲೆ ಎಫ್ಐಆರ್ ಅನ್ನು ಕೂಡ ದಾಖಲಿಸಲಾಗಿದೆ. ಬಳ್ಳಾರಿಯ ಕೌಲಾ ಬಸಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಸುನಿ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಇಂಥ ಘಟನೆಗಳು ಇತ್ತೀಚೆಗೆ ಯುವಕರಲ್ಲಿ ಎಲ್ಲೋ ಒಂದ್ ಕಡೆ ತಾಳ್ಮೆಗಳು ಕಳ್ಕೋತಾ ಇದ್ದಾರೆ. ಇದು ಕ್ಷುಲ್ಲಕ ಕಾರಣ, ಲೇಟ್ ಆಗಿದೆ, ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಕಾಯೋಣ ಅನ್ನುವಂಥದ್ದನ್ನ ತಾಳ್ಮೆಯನ್ನ ಕಳ್ಕೊಂಡು ಪುಂಡರು ಈ ರೀತಿಯಾಗಿ ಹಲ್ಲೆ ನಡೆಸಿರುವಂಥದ್ದು. ಇದ್ರ ಬಗ್ಗೆ ನಿಜಕ್ಕೂ ಏನಾಗ್ತಿದೆ ಅಲ್ಲಿ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ? ಗಾಯತ್ರಿ, ಏನಂತಂದ್ರೆ ಇದು ಒಂದು ಕ್ಷುಲ್ಲಕ ಕಾರಣಕ್ಕೆ ಒಂದು ನಡೆದಿರ್ತಕ್ಕಂಥ ಘಟನೆ ಅಂತಾನೆ ಹೇಳ್ಬೋದು ಮೇಲ್ನೋಟಕ್ಕೆ. ಯಾಕಂದ್ರೆ ರಾತ್ರಿ 12:30 ರಾತ್ರಿ ಅವ್ರು ಬರ್ತಾರೆ. ಒಂದು ಮಂದಿ ಬಿರಿಯಾನಿಯನ್ನ ಒಂದು ಪಾರ್ಸಲ್ ಕೊಡುವಂತೆ ಅವರು ಕೇಳ್ತಾರೆ. ಆದ್ರೆ ಅವರು ಒಂದ್ ಸ್ವಲ್ಪ ತಡರಾತ್ರಿ ಆಗಿರೋದ್ರಿಂದ ಈಗ ಸ್ವಲ್ಪ ಪಾರ್ಸಲ್ ಅವಧಿ ಮುಗಿದಿದೆ, ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅವ್ನಿಗೆ ಯಾವುದೇ ಅದನ್ನ ಕೇಳೋಂತ ಮನಸ್ಥಿತಿಯಲ್ಲಿ ಇರೋದಿಲ್ಲ. ಅವನು ಮತ್ತೆ ಅವರ ಒಂದು ಸ್ನೇಹಿತರ ಗುಂಪು ಏನ್ ಬಂದಿರುತ್ತೆ, ಅವರು ಏಕಾಏಕಿ ಅಲ್ಲಿರ್ತಕ್ಕಂಥ ಫಸ್ಟ್ ಸೆಕ್ಯೂರಿಟಿ ಗಾರ್ಡ್ ಮಲ್ಲಿಕಾರ್ಜುನ್ ಮೇಲೆ ಹಲ್ಲೆ ಮಾಡ್ತಾರೆ. ಅದಾದ ನಂತರ ಒಳಗಡೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಮೇಲೂ ಕೂಡ ಹಲ್ಲೆ ಮಾಡ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಏನು ಒಂದು ಸ್ವಲ್ಪನೂ ಕೂಡ ಅವರು ಒಂದು ವಿವೇಚನೆ, ಅಟ್ಲೀಸ್ಟ್ ಸಿಸಿ ಕ್ಯಾಮರಾ ಇದೆ, ಇಲ್ಲಿ ಒಂದು CCTV ಸರ್ವೆಲೆನ್ಸ್ ಅಲ್ಲಿ ಇದೀವಿ ಅಂತಕ್ಕಂಥ ಒಂದು ಪ್ರಜ್ಞೆಯನ್ನು ಕೂಡ ಕಳ್ಕೊಂಡು ಅವರು ಒಳ್ಳೆ ಗೂಂಡಾಗಳ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥದ್ದು, ಮತ್ತೆ ಆ ಹೋಟೆಲ್ ಸಿಬ್ಬಂದಿಗಳನ್ನ ಹಿಡಿದು ಮನಸೋ ಇಚ್ಛೆ ತಳಿಸ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಬಳ್ಳಾರಿ ಅಂತ ಒಂದು ನಗರದಲ್ಲಿ ಇವತ್ತು ಬಿಸ್ನೆಸ್ ಮಾಡ್ಲಿಕ್ಕೆ ದೂರದ ಬೆಂಗಳೂರು, ಹೈದರಾಬಾದ್ ನಿಂದ ಜನ ಎದುರ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ವಾತಾವರಣ ಆಗಿದೆ ಹೀಗಿದೆ ಅಂತದ್ರಲ್ಲಿ ಬಂದು ಒಂದು ಒಳ್ಳೆಯ ಈ ಒಂದು ಬಳ್ಳಾರಿ ನಗರದ ಜನರಿಗೆ ಒಂದು ನಾನ್ ವೆಜ್ ಹೋಟೆಲ್ ಮತ್ತೆ ವೆಜ್ ಹೋಟೆಲ್ ಅನ್ನ ಪಿಸ್ತಾ ಹೌಸ್ ಎಲ್ಲ ಒಂದೇ ಸೂರ್ನಾಡಿ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಇಂಥ ಹೋಟೆಲ್ಗಳ ಮೇಲೆ ಈ ರೀತಿ ಬಂದು ದೌರ್ಜನ್ಯ ಸಿಗ್ತಕ್ಕಂಥದ್ದು, ಈಗ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮನೇ ಇವತ್ತು ಮಕಾಡೆ ಮಲ್ಲಿಗೆ ನೆಲ ಕಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ಇಂತಹ ಘಟನೆಗಳು ಇವತ್ತು ಅವ್ರ ಹೋಟೆಲ್ ಉದ್ಯಮದವರ ಜಂಗಾಬಲವನ್ನು ಒದಗಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡುತ್ತೆ. ಇದು ಬಹಳ ಖಂಡನೀಯ ಅಂತೇಳಿ ಈಗಾಗಲೇ ಹೋಟೆಲ್ ಮಾಲೀಕ ಸಂಘದ ಪದಾಧಿಕಾರಿಗಳೆಲ್ಲರೂ ಕೂಡ ಈಗ SP ಅವರಿಗೆ ಒಂದು ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕೋಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ 6 ಜನರ ವಿರುದ್ಧ ಒಂದು ಪ್ರಕರಣ ಈಗ ದಾಖಲಾಗಿರ್ತಕ್ಕಂಥದ್ದು. ಯಾವ ಕಾರಣಕ್ಕೆ ಎಲ್ಲ ಈಗ ಮಾಡಿದಾರೆ ಅಂತಕ್ಕಂಥ ತನಿಖೆ ನಡೀತಾ ಇದೆ ಗಾಯತ್ರಿ. ಆಗಿದ್ರೆ ಇವ್ರೇನು ಮದ್ಯಪಾನವನ್ನೇನಾದ್ರೂ ಮಾಡ್ಕೊಂಡು ಹೋಗಿ ಈ ರೀತಿಯಾಗಿ ಆಡಿದ್ರ ಅಂತ? ಈಗ ಏನು ಪೊಲೀಸರ ತನಿಖೆಯಿಂದ ಅಷ್ಟೇ ಗೊತ್ತಾಗ್ಬೇಕು. ಈಗ ತಡರಾತ್ರಿ ಬರ್ತಕ್ಕಂಥ ಯುವಕರು ಆಲ್ಮೋಸ್ಟ್ ಈಗ ಪಾರ್ಟಿಗಳನ್ನ ಮುಗಿಸ್ಕೊಂಡಿರ್ತಾರೆ, ಎಲ್ಲಿ ಸಿಗದಾಗ ಎಲ್ಲಿ ಸಿಗುತ್ತೆ ಅಂತ ಒಂದು ಲಾಸ್ಟ್ ಪಾಯಿಂಟಿಗೆ ಬರ್ತಾರೆ. ಅಲ್ಲಿ ಇಂತಹ ಘಟನೆಗಳು ನಡೀತವೆ. ಅವರು ಕೂಡ ತಡರಾತ್ರಿ ಇದ್ದಂತ ಸಂದರ್ಭದಲ್ಲಿ ಒಂದು ಪಕ್ಕದ ಠಾಣೆಗಳಿಗೆ ಸ್ವಲ್ಪ ಮಾಹಿತಿಯನ್ನ ಕೊಟ್ಟು ಅವರು ಕೂಡ ಒಂದು ಹೆಚ್ಚಿನ ಒಂದು ಭದ್ರತೆಯನ್ನು ಪಡೆತಕ್ಕಂಥದ್ದು ಕೂಡ ಅವರ ಒಂದು ಉದ್ಯಮದ ದೃಷ್ಟಿಯಿಂದ ಕೂಡ ಒಳ್ಳೇದಂತಾನೆ ಹೇಳ್ಬೋದು ಗಾಯತ್ರಿ. ಧನ್ಯವಾದ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇತ್ತೀಚೆಗೆ ನಾವು ಅಪಘಾತಗಳನ್ನ ನೋಡ್ತಾ ಹೋದಾಗ ಕೂಡ ತಡರಾತ್ರಿಯಲ್ಲಿ ಈ ರೀತಿಯಾಗಿ ಹೊರಗೆ ಹೋಗೋದು, ಏನೋ ತಿನ್ನೋಕೆ ಆಹಾರ ಚೆನ್ನಾಗಿರುತ್ತೆ ಅಂತ ಹೋಟೆಲ್ ಹುಡುಕೊಂಡು ಹೋಗುವಂಥದ್ದು ಹೆಚ್ಚಾಗ್ತಾ ಇದೆ. ಯುವಕರ ಗ್ಯಾಂಗ್ಗಳು ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ತಮ್ಮ ಹಾನಿ ಜೊತೆಗೆ ಬೇರೆಯವ್ರಿಗೆ ಹಾನಿಯನ್ನ ಮಾಡೋಕೆ ಮುಂದಾಗಿರುವಂಥದ್ದು. ಅದೇನು ಮಾದಕ ವಸ್ತು ಅಥವಾ ಮದ್ಯ ಅಂತ ಏನು ಹೇಳ್ತೀವಿ, ಸೇವನೆಯನ್ನ ಮಾಡಿ ಈ ರೀತಿಯಾಗಿ ವರ್ತಿಸಿದ್ರೋ ಏನೋ, ಅದು ತನಿಖೆ ನಂತರದಲ್ಲೇ ಗೊತ್ತಾಗಬೇಕಾಗಿದೆ.